ಒಂದೊಂದು ಅವಘಡ ಆಗಿದೆ ಸರ್. ನೀವು ಸ್ಪಾಟಿಗೆ ಬಂದಿದ್ದೀರಾ, ಏನಾಯ್ತು ಮತ್ತೆ ಯಾರಿಗಾದ್ರೂ ಬೆಳಗಿಂದ ಇಲ್ಲೇ ಇದ್ದಾರೆ ಸರ್. ದೇವ್ರ ಪುಣ್ಯದಲ್ಲಿ ಅವಘಡ ಅನ್ನೋದಕ್ಕನ ಏನಾದ್ರು ನಮ್ಗೆ ಏನ್ ಲಾಸ್ ಆಗಿದೆ ಅದು ದುಡ್ಕೋಬಹುದು, ಬಟ್ ಪ್ರಾಣಹಾನಿ ಆಗಿಲ್ವಲ್ಲ ಅಂತ ಅದಕ್ಕೆ ನಾವು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಯಾಕಂದ್ರೆ ಇಲ್ಲೆಲ್ಲ ತೀರ ಬಡವರು, ಒಂದು 25 ವರ್ಷದಿಂದ ಇಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. ಈ ಕೂಲಿ ನಗರ ಅಂದ್ರೆ ಇಡೀ ಬೆಂಗಳೂರೆಲ್ಲ ನೀವು ಹುಡುಕಿದ್ರು ಇಷ್ಟು ತೀರಾ ಬಡತನ ಇರುವಂತ ಏರಿಯಾ ನೀವೆಲ್ಲೂ ನೋಡ್ಲಿಕ್ಕೆ ಆಗಲ್ಲ. ಆದ್ರೂ ಸಹ ಇಲ್ಲಿರೋ ಜನ ಕಳ್ತಾನಕ್ಕೆ ಹೋಗಲ್ಲ, ರೌಡಿಸಮ್ ಮಾಡಲ್ಲ, ಒಂದು ರಾಬ್ರಿ ಗಿಬ್ರಿ ಅದು ಇಂತನಿಲ್ಲ. ನೀವು ಪೊಲೀಸ್ ಸ್ಟೇಷನ್ ನೋಡಬಹುದು, ಈ ಭಾಗದಲ್ಲಿ ಇರೋರ್ದು ಯಾರ್ದು ಒಂದು ಸಿಂಗಲ್ ಪೆಟ್ಟಿ ಕೇಸ್ ಇರಲ್ಲ. ಇಲ್ಲಿರೋರೆಲ್ಲ ನಿಯತ್ತಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದು ದುಡಿಯಕ್ಕೆ ಹೋದ ಅಂದ್ರೆ ಬೆಳಗ್ಗಿಂದ ಕಷ್ಟಪಟ್ಟು ದುಡಿತಾರೆ, ದಿನಗೂಲಿ ಕೆಲಸ ಮಾಡಿ ಅದ್ರಲ್ಲಿ ಜೀವನ ಸಾಗಿಸ್ಕೊಂಡು ಹೋಗ್ತಾರೆ. ಹಂಗಾಗಿ ನಾವು ಯಾವತ್ತು ಇಲ್ಲಿ ಬಂದ್ರೆ ಇವ್ರ ಮನೆಗಳು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಟೀ ಕಾಫಿ ಕುಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಮ್ಗೆ ಸಂತೋಷ. ತಾವು ಎಲ್ಲರೂ ನೋಡಿರ್ತೀರ, ಎಲ್ಲೇ ಸ್ಲಮ್ ಇದ್ರು ಅಲ್ಲಿ ಕಿಡಿಗೇಡಿಗಳು ವಾಸ ಇರುವಂತದ್ದು ಜಾಸ್ತಿ ಇರ್ತವೆ. ಇಲ್ಲಿ ಸಂಸ್ಕೃತಿನೇ ಇಲ್ಲ. ಎಲ್ಲಾರು ಡೀಸೆಂಟ್, ಎಲ್ಲ ಸಣ್ಣ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗಳು ಕಲಿಸ್ತಾರೆ, ದೊಡ್ಡವರೆಲ್ಲ ಕೆಲ್ಸಗಳಿಗೆ ಹೋಗ್ತಾರೆ. ಇಷ್ಟು ಒಳ್ಳೆ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು. ಏನಾಗಿರೋದು ಸರ್ ಆಕ್ಚುಲಿ? ಸರ್ ಇಲ್ಲಿ ಕೆಲವರು ಸ್ವಲ್ಪ ಈ ಸ್ಪಾಂಜ್ ಬಿಸ್ನೆಸ್ ಎಲ್ಲ ಮಾಡ್ತಾರೆ. ಆ ಸ್ಪಾಂಜ್ ಎಲ್ಲಾನು ಅವ್ರಿಗೆ ಗೋಡನ್ಗಳಿಲ್ಲ, ಹಂಗಾಗಿ ಇಲ್ಲಿ ಸ್ಟಾಕ್ ಇಕ್ಕಿರ್ತಾರೆ. ಏನಾಯ್ತು ಅಂತ ಗೊತ್ತಿಲ್ಲ. ಎಲ್ಲರೂ ನಿದ್ದೆಯಲ್ಲಿ ಇರ್ತಾರೆ. ರಾತ್ರಿ 2:30-3 ಗಂಟೆ ಟೈಮು, 1:45 ಎಲ್ಲರೂ ಎಲ್ಲ ಮಲಗಿದ್ದಾರೆ. ಹಂಗಾಗಿ ಯಾರಿಗೂ ಬೆಂಕಿ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಎಲ್ಲ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಯ್ತಾ, ಇಲ್ಲ ಕೆಲವರು ಆ ಕಡೆ ಹೊರಗಡೆಯಿಂದ ಬರುವಂತ ಕೆಲವರು ಅವ್ರೆ. ಇಲ್ಲಿ ಬಂದು ಇಲ್ಲಿ ಯಾರು ಕೇಳೋರಿಲ್ಲ, ಬಡವರು ಏರಿಯಾ ಒಂದು ರಾತ್ರಿ ಕೂತ್ಕೊಂಡು ಎಣ್ಣೆ ಹೊಡಿಯೋದು, ಗಾಂಜಾ ಸೇದೋದು, ಇವೆಲ್ಲ ಕಂಪ್ಲೇಂಟ್ ಹೇಳೋರು. ನಾವು ಅವಾಗ ಪೊಲೀಸರು ಹೇಳಿ ಅವ್ರನ್ನೆಲ್ಲ ಓಡಿಸುವಂತದ್ದು, ಕರ್ಕೊಂಡು ಇದ್ರೆ ಸಿಕ್ಕಿದ್ರೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ರು. ಅಂತವ್ರು ಏನಾದ್ರು ಹೆಚ್ಚು ಕಮ್ಮಿ ಮಾಡೋರು ಅನ್ನೋದು ಗೊತ್ತಿಲ್ಲ. ನಾವು ಯಾಕಂದ್ರೆ ಗೊತ್ತಿಲ್ಲದೆ ವಿಚಾರ ಹೇಳಂಗಿಲ್ಲ. ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಂತದ್ದು ಏನಾದ್ರು ಅನಾಹುತ ನಡೆದಿದೆ ಅಂದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತಾನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಜೊತೆಗೆ ನಮ್ಗೆ ನಮ್ ಜನಗಳು ತೊಂದರೆ ಆಗಿದೆ, ಅದನ್ನ ಪರಿಹಾರ ಮಾಡೋದಕ್ಕೆ ನಮ್ಮ ಈ ಭಾಗದ ಜಿಲ್ಲಾಧ್ಯಕ್ಷರು ಹನುಮಂತರಾಯಪ್ಪ ಅವರು ಬಂದಿದ್ರು. ಅವ್ರಿಗೆಲ್ಲರಿಗೂ ಅವ್ರ ಸ್ವಂತ ಕಾಸಿಂದ ಪ್ರತಿಯೊಂದು ಮನೆಗೆ 5,000 ರೂಪಾಯಿ, 10,000 ರೂಪಾಯಿ ಕೊಡುವಂತದ್ದು ಕೆಲಸ ಮಾಡೋಗಿದ್ದಾರೆ. ನಾನು ನಮ್ಮ ಸ್ಥಳೀಯ ಪಕ್ಕದ ಕಾರ್ಪೊರೇಟರ್ ನಾವು 5,000 ಕೊಡುವಂತದ್ದು ಮಾಡಿದ್ದೀವಿ. ಈಗ ಸದ್ಯಕ್ಕೆ ಅವ್ರಿಗೆ ಊಟದ ವ್ಯವಸ್ಥೆ ಇವ್ರ ಪರಿಹಾರ ಆಗೋ ತನಕನೂ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ 3 ಹೊತ್ತು ಊಟಕ್ಕೆ ವ್ಯವಸ್ಥೆನೂ ನಾವು ಮಾಡಿದ್ದೀವಿ. ಎಷ್ಟು ಮನೆಗಳಿಗೆ? ಒಂದು 15-17 ಮನೆಗೆ ಆಗಿದೆ ಸರ್. ಸಂಪೂರ್ಣವಾಗಿ ಬರೀ ಮನೆಗಳಲ್ಲ, ಅವ್ರು ಓಡಾಡಂತ ವಾಹನಗಳು, ಕೆಲವರೆಲ್ಲ ಆಟೋ ಓಡಿಸ್ತಾರೆ, ಗಾಡಿಗಳು ಓಡಿಸ್ತಾರೆ, ಅವು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಹಾಗಾಗಿ ಸರ್ಕಾರ ವತಿಯಿಂದಾನು ನಮ್ಮ ಡಿ ಕೆ ಶಿವಕುಮಾರ್ ಸರ್, ನಮ್ಮ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವ್ರ ಗಮನಕ್ಕೂ ತರ್ತೀವಿ. ಇದನ್ನ ಅವ್ರ ಕಡೆಯಿಂದ ಅವ್ರಿಗೆ ಸೂಕ್ತ ಪರಿಹಾರ ಏನ್ ಸಿಗುತ್ತೋ ಅದನ್ನ ಕೊಡಿಸಿ ಇವ್ರಿಗೆ ಮತ್ತೆ ಪುನರ್ವಸತಿ ಮಾಡ್ಕೊಡ್ಬೇಕನ್ನೋ ಇದಕ್ಕೆ ನಾವು ನಿಂತಿದ್ದೀವಿ ಸರ್. ರಾತ್ರಿ 2:30 ಗಂಟೆಗೆ ಆಗಿದ್ದು ಸರ್. ಇದು ನಾವೆಲ್ಲ ಮನ್ಕೊಂಡಿದ್ವಿ, ನಾವು ಫುಲ್ ಮಕ್ಕಳು, ನಾವು ಮಿಸಸ್ ಎಲ್ಲ ಮನ್ಕೊಂಡಿದ್ವಿ. ಹಾಗಾಗಿ ನಮ್ಗೆ ಸಡನ್ ಗೊತ್ತಾಗ್ಲಿಲ್ಲ. ಆಲ್ರೆಡಿ ಎಲ್ಲ ಬೆಂಕಿ ಫುಲ್ ಇದಾಗಿತ್ತು. ಅದು ಸುಮಾರು ಒಂದು 50 ಅಡಿ ಎತ್ತರದಲ್ಲಿತ್ತು. ನಾವು ಬಂದಿದ್ದೆ ಹೆಚ್ಚಿನ ಒಂದು 5-10 ನಿಮಿಷ ಒಳಗೆ ಇದ್ದಿದ್ರೆ ನಾವೆಲ್ಲ ಸಜೀವದಾನ ಆಗ್ತಿದ್ವಿ. ಹುಡುಗ ಬಾಗಿಲು ಸರಿಯಾಗಿ ಹೊಡೆದ ಡೋರಿಗೆ ಕಾಲಿಂದ. ಹಾಗಾಗಿ ನಾವ್ ಏನ್ ಇಷ್ಟೊಂದು ಸೌಂಡ್ ಬಂದ್ರೆ ಎದ್ದಿದ್ವಿ. ನಾವು ನಮ್ಮ ಮಿಸ್ಸಸ್ ಎಲ್ಲ ಎದ್ದು ಬಂದ್ ನೋಡಿ ಬೆಂಕಿ ಫುಲ್ಲು. ನಾವೇನು ಎತ್ಕೊಳಕ್ಕೂ ಆಗ್ಲಿಲ್ಲ, ಬಿಡಕ್ಕೂ ಆಗ್ಲಿಲ್ಲ. ಅಲ್ಲೊಂದು ಗಾಡಿ, 2 ಗಾಡಿ ಇತ್ತು, ಇಲ್ಲ 2 ಗಾಡಿ ಇತ್ತು ನಮ್ಮ ಇದು. ಹಾಗಾಗಿ ನಾವ್ ಗಾಡಿ ಎತ್ತಕ್ಕಾಗ್ಲಿಲ್ಲ, ಏನು ಬಂದು ಬೀಗನ ಎತ್ತಕ್ಕಾಗ್ಲಿಲ್ಲ, ಅಷ್ಟು ಬೆಂಕಿ. ನಾವ್ ಇಲ್ಲಿಂದ ಆ ರೋಡಿಗೆ ಓಡೋಗಿದೀವಿ ಇಮಿಡಿಯೇಟ್ಲಿ. ನಮಗ್ ಪಾಪ ಯಾರು ಹತ್ರನೇ ಬರಕ್ಕಾಗಲ್ಲ, ಯಾರು ಬರ್ತಾರೆ ಸರ್. ಹಾಗಾಗಿ ಎಲ್ಲ ಸುಟ್ಟೋಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ, ಹೆಂಗಾಯ್ತು ಅಂತಾನು ಗೊತ್ತಿಲ್ಲ. ಮನೇನು ಸುಟ್ಟೋಗಿದೆ, ಎಲ್ಲಾನು ಸುಟ್ಟೋಗಿದೆ. ಕರೆಂಟ್ ಇಲ್ಲ, ಹೋದ ಮಕ್ಕಳು ಏನಿಲ್ಲ, ಗಾಡಿಗಳಿಲ್ಲ, ಎಲ್ಲ ನಷ್ಟ, ಎಲ್ಲ ಸುಟ್ಟು ಭಸ್ಮ ಆಗಿದೆ. ಎಷ್ಟು ಜನ ಇದ್ರಿ ಸರ್ ನೀವು ಮನೆಯಲ್ಲಿ? ಮನೇಲಿ 4 ಜನ ಇದ್ವಿ ಸರ್. ನಾನು, ನಮ್ಮ ಮಿಸ್ಸಸ್, ನಮ್ಮ 2 ಮಕ್ಕಳು. ಆ ಟೈಮಲ್ಲಿ ನಮಗೆ ಏನಾದ್ರು 5 ನಿಮಿಷ ಒಳಗೆ ಇದ್ದಿದ್ರೆ ನಾವು ಒಳಗೆ, ಅದು 3 ಮನೆಯವರು ಅದೇ ರೀತಿ ಆಗೋದು. 1, 2, 3 ಮನೆಯವರು. ನಾವು 3 ಮನೆಯವರು ಬದುಕಿದೀವಿ ಅಂದ್ರೆ ಪುಣ್ಯ ಮಾಡಿದೀವಿ. ಅವಧೇನು ಅಷ್ಟೊಂದು ಏನು ಆಗಿಲ್ಲ. ಈ 3 ಮನೆ ಫುಲ್ ಪ್ರಾಬ್ಲಮ್ ಆಗಿದೆ. ಸ್ಪಾಂಜ್ಗಳು ಇಟ್ಟಿದ್ರು ಸರ್. ಅದನ್ನ ಬಿಟ್ರೆ ಏನಿಲ್ಲ. ರಾತ್ರಿ 2:30 ಗಂಟೆಗೆ ಯಾರು ಇಕ್ಕಿದಾರೋ ಅದೇ ಆಗಿದೆಯೋ ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲರೂ ಸಜೀವದಾನ ಆಗ್ತಿದ್ವಿ. ಸುಮಾರು ಒಂದು 20 ಜನ ಸಾಯ್ತಿದ್ವಿ ರಾತ್ರಿ. ನಮ್ ಪುಣ್ಯ ದೇವ್ರ ಪುಣ್ಯನೋ ಗೊತ್ತಿಲ್ಲ. ಹಾಗಾಗಿ ನಾವೆಲ್ಲ ಬದುಕಿದೀವಿ. ಇದೆಲ್ಲ ನಷ್ಟ ಆಗಿದೆ, ಫುಲ್ಲು ನಷ್ಟ ಆಗಿದೆ. ಊಟ ಮಾಡೋಕಿಲ್ಲ, ಏನಿಲ್ಲ. ರಾತ್ರಿ 2:30 ಗಂಟೆಯಿಂದ ಹಿಂಗೆ ಬಿದ್ದಿದೀವಿ ರೋಡಿಗೆ. ಮೂರ್ತಿ ನಾಯ್ಕ ಸರ್. ರಾತ್ರಿ 2 ಗಂಟೆಗೆ ಸರ್, ಈ ಹುಡುಗಿ ಪಕ್ಕದ ಮನೆ ಹುಡುಗಿ ತೆಗ್ದಾಕಿತ್ತು, ಇದು ಕಿಟಕಿ ತೆಗ್ದಾಕಿತ್ತು. ಅದು ಅಬೆ ಬಂದಿದ್ ನೋಡಿ ನಮ್ಗೆಲ್ಲ ಬಡ್ಕೊಂತು. ಅಷ್ಟಿಷ್ಟು ಬಡ್ಕೊಂಡಿಲ್ಲ ಹುಡುಗಿ, ಅಷ್ಟು ಜೋರಾಗಿ ಬಂದು ಎಲ್ಲಾರ್ಗು ಹೊಡೆದು ಎಬ್ಬರಿಸ್ತು. ಈ ಕಡೆ ಬರಕ್ಕೆ ಜಾಗ ಇಲ್ಲ ನಮ್ಗೆ. ಆ ಕಡೆ ಹೋಗಿ 1-2-3 ನಮ್ಮ ಹುಡ್ಗ ಇನ್ನೂ 4-5 ಜನ ಹೋಗಿ ಎಲ್ಲ ಎತ್ತಿ, ಅಲ್ಲಿ ಹೋಗಕ್ಕೂ ಜಾಗ ಇಲ್ಲ. ಅಲ್ಲಿ ಸುಮ್ನೆ ಸಂದ ಐತೆ, ಎಲ್ಲ ಅಷ್ಟೆತ್ತದಲ್ಲಿ ಎಳ್ದಿ ಎತ್ಕೊಂಡು ಕೈ ಕಾಲು ಎಲ್ಲ, ಒಬ್ರ ಕಾಲು ಕೈ ಎಲ್ಲ ಮುರಿದೈತೆ.
ನಮ್ಗೆ ಅಲ್ಲಿ ಏಟಾಗಿ ಕೈ ಬೇರೆ ಮುರಿದು ಇದಾಯ್ತು. ಅಲ್ಲಿ ಮೇಲೋಗಿ ಬಚಾವಾಗಿದ್ದೀವಿ. 3 ಮಕ್ಕಳು, ನಾವು 3 ಜನ 6 ಜನ, ಇವ್ರ ಮನೇಲಿ 4 ಎಲ್ಲರ ಮನೇಲಿ 4 ಜನ 5 ಜನ. ಅಲ್ಲಿ ಎತ್ತಬೇಕಂದ್ರೆ ಇಲ್ಲಿ ಅಂಟ್ಕೊಂಡಿದ್ ನೋಡು, ಅಲ್ಲಿ ಹೋದ್ವಿ. ಅಲ್ಲೇನ ಅಂಟ್ಕೊಂಡ್ಬಿಟ್ಟಿತ್ತು ಅಂದ್ರೆ ಒಬ್ರು ಇರ್ತಾರ, ಹೋಗ್ಬಿಡ್ತಾ ಇದ್ವಿ. ಏನಕ್ಕೆ ಇಲ್ಲಿ ಬೆಂಕಿ ಅಂಟ್ಕೊಂತು ಗೊತ್ತಿಲ್ಲ. 30 ವರ್ಷದಿಂದ ಮಾಡ್ತಾರೆ, ಏನೂ ಆಗಿಲ್ಲ. ಸಡನ್ ಆಗಿ ಹೆಂಗ ಅಂಟ್ಕೊಂತು ನಮ್ಗೆ ಗೊತ್ತಿಲ್ಲ. ನಾವ್ ಇಲ್ಲಿ ಒಲೆ ಅಂಟಿಸ್ತೀವಿ, ಇದು ನೀರ್ ಕಾಯಿಸ್ತೀವಿ, ಅಡಿಗೆ ಮಾಡ್ತೀವಿ, ಏನೂ ಆಗಲ್ಲ. ಸುಮ್ನೆ ಇದಕ್ಕಿದಂಗೆ ಹೆಂಗ ಅಂಟ್ಕೊಂತು ಅಂತ ನಮ್ಗೆ ಆಶ್ಚರ್ಯ ಆಗ್ಬಿಟ್ಟೈತೆ. ನೀವೆಲ್ಲ ಎಷ್ಟು ವರ್ಷದಿಂದ ಇದ್ದೀರಾ ಮಹಿಳೆ? ನಾವು 30 ವರ್ಷದಿಂದ ಇದ್ದೀವಿ. 30 ವರ್ಷದಿಂದ ಇದ್ದೀವಿ. ಎಷ್ಟು ಮನೆಗಳಿದೆ ಇಲ್ಲಿ? ಎಷ್ಟು ಚೆನ್ನಾಗಿರ್ಬೋದು? ಇಲ್ಲಿ 55 ಮನೆ ಇದೆ. ಕೆಳಗೆ ಫುಲ್ಲು ಆವಾಡು ಕಾಲೋನೆಲ್ಲ 339 ಐತೆ. ಏನೇನಾದ್ರೂ ಗಲಾಟೆ ಆಯ್ತು ಸುತ್ತಮುತ್ತ ಏನಾದ್ರು? ಏನು ಅಲ್ಲಿ ಗಲಾಟೆ ಐತಂತ ನಮಗ್ ಗೊತ್ತಿಲ್ಲ ಸರ್. ಅದು ಅಷ್ಟೇ, ಅಲ್ಲಿ ಗಲಾಟೆ ಆಯ್ತು ಅಂತ ಹೇಳಿದ್ರು, ಏನಂತ ನನಗ್ ಗೊತ್ತಿಲ್ಲ. ಇಲ್ಲಿ ಸ್ಪಾಂಜ್ಗಳೆಲ್ಲ ಹೆಂಗಮ್ಮ ಇದು ಇಷ್ಟೊಂದು ಏನಕ್ಕಿದೆ? ಅವ್ರು ವ್ಯಾಪಾರ ಮಾಡೋದು ಇಲ್ಲಿರೋ ವ್ಯಾಪಾರ ಮಾಡೋದು, ಕೂಲಿ ಕೆಲಸ ಮಾಡೋದು, ವ್ಯಾಪಾರ ಮಾಡೋದು. ನಿಮ್ಮ ಹೆಸರು? ನಮ್ಮ ಹೆಸರು ಮಂಗಳಗೌರಿ. ಸರ್, ಈಗ ಹೇಗಾಯ್ತು ಇದು ಬೆಂಕಿ? ಅವಘಡ ಎಷ್ಟು ಗಂಟೆಗೆ ಆಯ್ತು? ಇದು ನೈಟ್ 2:30 ಆಗಿದೆ ಸರ್ ಇದು. ಬಟ್ ಹೇಗಾಯ್ತು ಅಂತ ಏನು ಗೊತ್ತಿಲ್ಲ. ಹೇಗಾಯ್ತು, ಆಕಸ್ಮಿಕವಾಗಿ ಆಯ್ತು ಅಥವಾ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಬಟ್ ಮನೆ ಎಲ್ಲ ಸುಟ್ಟೋಗಿದೆ, ಮನೆ ಎಲ್ಲ ಡ್ಯಾಮೇಜ್ ಆಗಿದೆ, ಓದೋ ಮಕ್ಕಳಿದ್ದಾರೆ, ಅವರಿಗೆಲ್ಲ ಪ್ರಾಬ್ಲಮ್ ಆಗಿದೆ. ನಮ್ಮ ಗಾಡಿಗಳೆಲ್ಲ ಸುಟ್ಟೋಗಿದೆ. ನಾವು ದಿನ ವ್ಯಾಪಾರ ಮಾಡ್ಕೊಂಡ್ ಬಂದು ಜೀವನ ಮಾಡೋರು, ಬಹಳ ಕಷ್ಟ ಆಗಿದೆ ಸರ್. ಮನೆ ಎಲ್ಲ ರಾತ್ರಿ 2 ಗಂಟೆಯಿಂದ ಫುಟ್ಪಾತ್ ಅಲ್ಲೇ ರೋಡಲ್ಲೇ ಇದೀವಿ ಸರ್. ಓದ್ಕೊಳಕ್ಕೆ ಮನೆಗೆ ಕೊಡಕ್ಕೆ ಏನಿಲ್ಲ, ಊಟ ಕೂಡ ಇಲ್ಲ ಸರ್, ಅಡಿಗೆ ಕೂಡ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಏನ್ ಪರಿಹಾರ ಮಾಡ್ಕೊಡ್ಬೇಕೋ ಅದು ದಯವಿಟ್ಟು ಮಾಡ್ಕೊಡ್ಬೇಕಾಗಿ. ಈಗ ನೀವು ಮನೇಲಿ ಎಷ್ಟು ಜನ ಇದ್ದೀರಿ ಮತ್ತೆ ನಿಮ್ದು ಯಾವ ಗಾಡಿ? ನಾವು 5 ಜನ ಇದೀವಿ ಸರ್. ನಾವು 5 ಜನ ಇದ್ದೀವಿ. ಗಾಡಿ ಎಲ್ಲ ಸುಟ್ಟೋಗಿದೆ. 5 ಜನ ಇದ್ದೀವಿ. ಮಕ್ಕಳೆಲ್ಲ ಓದ್ತಿದ್ದಾರೆ, ನಾನು ಒಬ್ಬನೇ ದುಡಿಯೋನು. ಬೆಳಿಗ್ಗೆ ಹೋಗಿ ಸಾಯಂಕಾಲ ವ್ಯಾಪಾರ ಮಾಡ್ಕೊಂಡ್ ಬಂದು ನಾವು ಜೀವನ ಮಾಡೋರು ನಾವು. ಸೊ ಅದರಿಂದ ತುಂಬಾ ತೊಂದರೆ ಆಗ್ತಿದೆ ಸರ್. ದಯವಿಟ್ಟು ಇದಕ್ಕೊಂದು ಸಹಾಯ ಮಾಡ್ಬೇಕಾಗಿ ಕೇಳ್ಕೊಂತ ಇದ್ದೀವಿ. ನಿಮ್ಮ ಹೆಸರು? ಧನಂಜಯ ಅಂತ ಹೇಳಿ ಸರ್.